ಯಾಕ್ರಿ 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 ಹಿಂಗೆ ಆಡಕತ್ತೀರಿ ನೀವು? ಯಾಕೆ ನಮ್ಮ ಸ್ವಂತ ಮಗಳೆಲ್ಲ ಅನ್ನಕ್ಕೆ ನಮ್ಮ ಹೊಟ್ಟೆ ಹುಟ್ಟತಕ್ಕೆ ಎಷ್ಟು ಮನಸ್ಸಿಗೆ ಬೇಸರ ಮಾಡ್ಕೊಂಡು ಹೋದ ಹುಡುಗಿ. ಒಂದು ಈಟು ನಿಮ್ಗೆ ಏನೂ ಅನಿಸ್ಲಿಲ್ಲೇನ್ರಿ? ನೋಡು ಪೂಜಾ, ನಿನ್ನೆ ವಿಚಾರದ ಬಗ್ಗೆ ಮಾತಾಡತ್ತೀಯ. ನನಗೂ ಬೇಜಾರು ಆತ, ನಾ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನೋಡಿದೆಲ್ಲ ನೀನು ಅಮ್ಮ ಯಾವ ರೀತಿ ಆಡಿದ್ಲು ಬಂದಿದ್ದು ಗೆಸ್ಟ್ ಮುಂದೆ. ನನಗೆ ಎಷ್ಟು ಅವಮರ್ಯಾದೆ ಆದಂಗೆ ಆಗ್ತದಿಲ್ಲ. ನಿಮಗೆ ಮನೆಯವ್ರಿಗೆ ಮನ್ಸಿಗೆ ನೋವು ಆದರೆ ಏನೂ ಪ್ರಾಬ್ಲಮ್ ಇಲ್ಲ, ಹೊರಗಿನವ್ರಿಗೇನೂ ಆಗ್ಬಾರ್ದಲ್ಲ. ನೋಡು ಪೂಜಾ, ನಿನ್ನ ಜೊತೆ ನಂಗೆ ಈ ವಿಚಾರದ ಬಗ್ಗೆ ವಾಚಾಕ ಇಷ್ಟ ಇಲ್ಲ. ಅರ್ಥ ಮಾಡ್ಕೊ, ಯಾವ ಸಿಚುವೇಶನ್ ಇತ್ತು ನಿನ್ನ ಸ್ವಲ್ಪ ತಲೆಗೆ ಹೋಗ್ತದಲ್ಲ. ಬರೀ ಬಿಸ್ನೆಸ್ಸು, ಆಸ್ತಿ, ಬಂಡವಾಳ ಇದ್ರೊಳಗೆ ಇರ್ತೀರಿ ನೀವು. ಮನುಷ್ಯರು, ಮನಸ್ಥಿತಿ, ಮನುಷ್ಯದ ಬೆಲೆನೇ ಇಲ್ಲ ನಿಮ್ಮ ಕಡೆ. ಪೂಜಾ, ಈಗ ಏನಾತಂತ ಇಷ್ಟೆಲ್ಲ ಬಾಯ್ ಮಾಡಕತ್ತೀನಿ ಇವತ್ತು? ನೋಡ್ರಿ, ನಿನ್ನೆ ಅಮ್ಮು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೋಗಿದ್ದು ನೋಡಿದ್ರೆ ನಂಗೆ ಒಂದು ಚೂರೂ ಇಷ್ಟ ಆಗಲಿಲ್ಲ. ನೀವು ಆಕಿನ ಎಷ್ಟು ಇಷ್ಟಪಡ್ತಿದ್ರಿ, ನಾನು ಆಕಿಗೆ ಬೈದ್ರು ನೀವು ಆಕಿಗೆ ಮುದ್ದು ಮಾಡ್ತೀರಿ. ಯಾಕೆ ಇಷ್ಟು ಬದಲಾವಣೆ ಆಗಿರಿ ನೀವು? ಇದು ಚಲೋ ಅಲ್ರಿ, ಇದು ಯಾರಿಗೂ ಚಲೋ ಅಲ್ಲ. ಬದಲಾಗಿರೋದು ನಾ ಅಲ್ಲ, ಬದಲಾಗಿರೋದು ಸಂದರ್ಭ ಅಷ್ಟೇ. ಅದೇನಾರ ಇರಲಿ. ಅಲ್ರಿ, ನೀವು ಮಕ್ಕಳ ಬಗ್ಗೆ ಒಂದು ಚೂರ ಚಿಂತೆ ಐತಿ? ಮಗಳದು ಈಗಿದ್ದಂಗೆ ಮದುವೆ ಆಯ್ತು, ಕೊಡೋದು ಕೊಟ್ಟು ಬ್ಯಾಗ್ ತೊಗೊಂಡ್ವ ನಾವೇನ್ರಿ? ಒಂದು ಕೂಲಿ ಬಂಗಾರದ್ದು ಕೊಡಲಿಲ್ಲ ಈಗ ನಾವು, ಒಂದು ಕಮ್ಮನ್ ಸೀರೆ ಸಹಿತ ಕೊಡಲಿಲ್ಲ. ಅದ್ರ ಬಗ್ಗೆ ಏನ್ರಿ ಯೋಚನೆ ಐತಿ ನಿಮಗೆ? ನೋಡು ಪೂಜಾ, ನನಗೆ ನಂದೇ ಆದ ಟೆನ್ಷನ್ ರಗಡ್ದ. ದಯವಿಟ್ಟು ನೀನು ಟೆನ್ಷನ್ ನನಗೆ ಹಾಕ್ಬೇಡ. ನಿನಗೇನು ಇಷ್ಟನೋ ನೀನು ಕೊಟ್ಕೊ. ನಿನ್ನ ಮಗಳದಾಳು, ನಿನಗೇನು ಬೇಕು ಆಕಿಗಂತ ಸಿಕ್ಕಾಪಟ್ಟೆ ನಾವು ಬಂಗಾರ ಮಾಡಿಸಿರ್ತೀವಲ್ಲ, ನಾವು ಕೊಡ್ಕೊ. ಆದ್ರೆ ನನ್ನ ಮಾತ್ರ ಇನ್ನೂ ಕೇಳಬೇಡ ಪ್ಲೀಸ್. ಏನು ರಾಹುಲ ಇದೆ, ನಿಮ್ಮಪ್ಪ ಈ ನಮನಿ ಮಾಡಕತ್ತಾನ? ನನಗೆ ಒಂದು ಕ್ಷಣ ಇವ್ರು ನಾ ಇಷ್ಟಪಟ್ಟು ಮದುವೆ ಆಗಿದ್ದ ಸಿದ್ಧಾರ್ಥ ಅನಿಸ್ಬಿಡ್ತೈತೆ ಇವ್ರು ಮಾಡೋದು ನೋಡ್ರಿ. ನನಗೆ ಯಾಕೆ ಇಷ್ಟು ಬದಲಾವಣೆ ಆಗ್ಯಾರೋ ಏನೋ. ಅದೇನ್ರ ಆಗಲಿ ರಾಹುಲ, ನಿಮ್ಮ ತಂಗಿಗೆ ನಾವು ಏನೂ ಕೊಟ್ಟಿಲ್ಲಪ್ಪ, ಹಾಗೆ ಮದುವೆ ಮಾಡಿ ಕಳಿಸ್ಬಿಟ್ವಿ. ಆಕಿಗಂತ ಮಾಡಿಸಿದ ಬಂಗಾರ, ಆಕಿ ಮದುವೆಗಂತ ನಾವೆಲ್ಲ ಮೊದಲೇ ಮಾಡಿಸಿಟ್ಬಿಟ್ಟಿದ್ವಿ, ಇದನ್ನೆಲ್ಲ ಕೊಡ್ಬೇಕಂತ ಹೇಳಿ. ಅದನ್ನು ಹೋಗಿ ಕೊಟ್ಟು ಬರೋಣ. ಅಲ್ಲವ, ನನಗೆ ಕೇಳ್ತೀಯಲ್ಲವ? ಹಾಂ, ನಿನ್ಗೆ ಇಷ್ಟ ಅಲ್ವ ನಿನ್ನ ಮಗಳಕ್ಕೆ? ನಿನ್ಗೆ ಏನು ಬೇಕೋ ಕೊಡ್ಬೋದು, ಕೊಡು. ನಾನೊಬ್ಬಕ್ಕೆ ಹೋದ್ರೆ ಚಲೋ ಇರಂಗಿಲ್ಲ ರಾಹುಲ, ನೀನು ಬರ್ತೀಯ ನನ್ನ ಜೊತೆ. ನಾಳೆ ಹೋಗಿ ಆಕಿಗೆ ಮಾಡಿಸಿದ್ದ ಒಂದಿಷ್ಟು ಒಡವೆಗಳು ಅದನ್ನೆಲ್ಲ ಕೊಟ್ಟು ಬರೋಣ. ಒಂದಿಷ್ಟು ಹೊಸ ಸೀರೆಗಳು, ತಮ್ಮನಿಗೆ ಒಂದಿಷ್ಟು ಡ್ರೆಸ್ಸು. ಇವತ್ತು ಹೋಗೋಣ ಶಾಪಿಂಗಿಗೆ, ನೀನು ಬರ್ತೀಯಾ? ಸರಿ, ನಾನು ಬರ್ತೀನಿ. ನನ್ನ ಕೆಲಸ ಮಾಡು, ನನಗೊಂಚೂರು ಆಫೀಸ್ನ ಕೆಲಸ ಐತಿ, ಪಾಪ ಹೇಳಾರಲ್ಲ, ಅದು ಮುಗಿಸ್ಕೊಂಡೆ ನನ್ನ ಮಧ್ಯಾಹ್ನ 1 ಗಂಟೆ 1:15 ಬರ್ತೀನಿ. ಇಬ್ಬರು ಕೂಡಿ ಊಟ ಮಾಡೋಣ. ಊಟ ಮಾಡಿ ಹೋಗೋಣ. ಅದೇನೇನು ಶಾಪಿಂಗ್ ಐತೋ ಅದೆಲ್ಲ ಮುಗಿಸ್ಕೊ. ಯಾರ್ಯಾರು ತೊಗೋಬೇಕು, ಮಾಮಾಗೆ ತಗೋ, ಆಮೇಲೆ ಅಮ್ಮಗೆ ತಗೋ, ಅಜ್ಜಿಗೆ ಆಗ್ಬಿಡ್ತಿ, ಅವ್ರಿಗೂ ತಗೋ, ಎಲ್ಲರಿಗೂ ತಗೋ. ನಾಳೆ ಬೆಳಗ್ಗೆ ಹೋಗೋಣ ಅವ್ರಿಗೆ. ಸರಿಲ್ಲ, ನನ್ನ ಮಗ ಬಂಗಾರ ನಾ ಹೇಳ್ದಂಗೆಲ್ಲ ಕೇಳ್ತಾನೆ. ನೀವೊಬ್ಬರ ಚಲೋ ಅದಿಲ್ಲಪ್ಪ, ಅಷ್ಟೇ ಸಾಕು. ಸರಿ, ನಾನು ಲಘು ಕೆಲಸ ಮುಗಿಸ್ಕೊತೀನಿ, ನೀ ಬೇಗ ಬಾ, ಲಘು ಹೋಗಿ ಬರೋಣ ಅಂತ. ಸರಿ ಗಿರಿಜಿ, ಓ ಸಾಂತಕ, ಬಾರ ಸಾಂತಕ ಒಳಗೆ. ಏನ್ ಮಾಡಿದೀಯ? ಬಂದಿಲ್ಲ ಮನೆ ಕಡೆ? ನಿನಗ ಗೊತ್ತಲ್ಲ ಸಾಂತಕ, ಮದುವೆ ಆದ ಮನಿ ಎಲ್ಲ ಸಾಮಾನು ಹರಿಯುತ್ತೆ, ಎಲ್ಲ ಶೇರಿಗೆ ಹಚ್ಬೇಕಲ್ಲ, ಅದಕ್ಕೆ ಬರೋಕ್ಕಾಗಿಲ್ಲ. ನೀನು ಬಂದಿದ್ದೆ ಇಲ್ಲ ಅಲ್ಲಿ ಕಡೆ? ನಿನಗೆ ಗೊತ್ತಿಲ್ಲ ಏನೈತ್ಲೆ, ನನ್ನ ಮಗ ಸಸಿ ಬಂದಾರಲ್ಲ, ಅವ್ರದ್ದು ದಿನಾ ಒಂದು ತಲೆನೋವು, ಒಂದು ಕೆಲಸ ಮಾಡಂಗಿಲ್ಲ, ಒಂದು ಭಕ್ಷಿ ಮಾಡಂಗಿಲ್ಲ. ನಾನು ಬಂದು 2 ದಿನ ನೋಡಿನಿ. ಇರವಾಳ್ಬಿಡಿ ಹೇಳಬಾರ್ದು, ಇಂದು ತಿಳ್ಕೊಂಡಾಳ ನಾಳೆ ತಿಳ್ಕೊಂಡಾಳ ಅಂತ ಹೇಳಕ್ಕೆ ನಾ ಸಾಮಿ ತಿಳ್ಕೊ ಅಂದಕ್ಕಾಗಲಿಲ್ಲ. ಅದಕ್ಕೆ ನಾನು ಹೇಳ್ಬಿಟ್ನಿ, ಎಲ್ಲ ಸರೋಜನಿನ ಮಾಡ್ಬೇಕಲೆ. ಬೆಳಗ್ಗೆ ಎದ್ದಾಗ ನಾಂಗ್ಲ ಬಾಗ್ಲ ಅಡಿಗೆ ಪ್ರತಿಯೊಂದು ಬಾಂಡೆ ಪ್ರತಿಯೊಂದು ಆಕಿನ ಮಾಡ್ಬೇಕು, ಏನು ಮಾಡೋಕ್ಕಿಲ್ಲ. ಹಿಂಗಾಗಿ ಬೈದ್ ನೋಡು, ನೀನು ಮಾಡಿದ್ರಷ್ಟೇ ಈ ಮನೆಯಾಗಿರೋದು ಅಂತೇಳಿ. ಹೌದನಾ? ಹೋಗ್ಲಿ ಬಿಡು, ನಾಷ್ಟ ಮಾಡ್ಬಾ. ಬಿಸಿಬೇಳೆ ಭಾತ್ ಹಾಕ್ಕೊಡ್ತೇನೆ. ಬಿಸಿಬೇಳೆ ಭಾತ್ ಮಾಡಿದ್ನಿ, ಬಿಸಿದು. ಅಮ್ಮು, ದೊಡ್ಡ ಒಂದು ಹಾಕೊಂಬವ. ಬೇಡಮ್ಮ ಬೇಡ, ಈಗ ನಾಷ್ಟ ಮಾಡ್ಕೊಂಬಂದಿನ್ಲಿ. ದೊಡ್ಡ ಹಾಕೊಂಬರ್ತೀನಿ ತಡಿಯ. ಈಗ ಇದೇಗ್ನಾರೆ ಇಡ್ಲಿ ತಿಂದ ನೋಡ, ಬೇಡವಾ. ನಿನ್ನೆ ತವ್ರ ಮನೆಗೆ ಹೋಗಿದ್ರಂತಲ್ವಾ? ಏನಾತ, ಹೆಂಗಂತ, ಏನಂತ ನಿಮ್ಮಪ್ಪ? ಅಮೂಲ್ಯ, ಯಾಕವಾ ಹತ್ರ ಸಪ್ಪಗ್ ಮಾಡ್ಕೊಂಡು? ಏನಾದ್ ಮಗಳ? ಸಾಂತಕ, ಅದೇನೋ ಒಂಚೂರ ಪಾರ್ಟ್ಯಾಗ ದೊಡ್ಡ ಮಂದಿ ಬಂದಿದ್ರಂತವಾ ನಿನ್ನೆ.
ಅದ ತಮ್ಮನಿಗೇನೋ ಕೇಳ್ತಂತ ಇವ್ ಕೊಟ್ಟಂತ ಅದೇನೋ ಒಂಚೂರು ಗದ್ಲಾಗೈತೆ ಆಕೆಗೆ ಮನ್ಸಿಗೆ ಬೇಸರ ಆಗ್ಬಿಟ್ಟೈತಿ. ಆಕೆನೋ ಯಾವಕ್ಕೆ ನಮ್ಮ ತಮ್ಮನಿನ ಮನೆ ಕೆಲಸ ಮಾಡಿಬಿಟ್ಟಿಲ್ಲ ಅಂತ ಅದಕ್ಕಾಗಿ ಆಕೆಗೆ ಬೇಜಾರಾಗೈತೆ ಮನ್ಸಿಗೆ. ಅಲ್ಲೇ ಯಾವಕ್ಕೆ ಪತ್ರೊಳಗೆ ಗೊತ್ತಾಗಿಲ್ಲ ಯಾರು ಹೆಂಗೆ ಏನು ತಾನ ಅಂಥೇಳಿ. ಅಕ್ಕ ಈ ಬಂದಿದ್ದು ಗಣ ತಿಂಡಿ ಬಿಳೆಯವ ಯಾಕೋರು ಬಂದಿದ್ದು ಕೊರತಾಗ ಹೊರಗಿನವ್ರು ಆಡೋ ಮಾತಿಗೆ ಮನೆಯವ್ರು ಜಗಳ ಆಡ್ಕೊತೈತಿ. ತಮ್ಮನಿ ಅಮ್ಮ ಬೇಸರ ಮಾಡ್ಕೊಬೇಡ, ಬೇಸರ ಮಾಡ್ಕೊಬೇಡ. ಇಲ್ಲ ದೊಡ್ಡವ, ನನಗೇನು ಹಂಗೆ ಅನ್ಸಿಲ್ಲದ ಈಕಿನ ಅಮ್ಮನ ಮನಸ್ಸಿಗೆ ತೊಗೊಂಡ. ಯಾಕವ ಯಾಕವ ಹಂಗೆ ತಿಳ್ಕೊಂಡಿ ಅಮ್ಮ ನೀನು? ಅಮ್ಮ ನಿನಗೆ ಗೊತ್ತಿಲ್ಬೇ ಅವ್ರು ಯಾವ ಉದ್ದೇಶದಿಂದ ಹಾಗೆಲ್ಲ ಆಡಿದ್ರು ಏನಿಲ್ಲ ಅದು ನನಗೆ ಅರ್ಥಕೈತಿ, ನಿನಗೆ ಅರ್ಥ ಆಗೋದಿಲ್ಲ. ಯಾಕೊತ್ತ ನಮ್ಮ ಕಡೆ ರೊಕ್ಕಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮಪ್ಪ ಹಂಗಿಲ್ಲ ಮಾಡ್ದ. ನಿಮ್ಗೆ ಅದು ಕಾಣೋದಿಲ್ಲನ? ಹೋಗ ನಮ್ಮವ ಹೋಗ ಸಿದ್ಧಾರ್ಥ ಅಂತಾವಲ್ಲವ ನೀವು ಈಗೀಗ ನಿಮ್ಮಪ್ಪ ನಾನು ಮೊದಲಿಂದ ನೋಡ್ಕೊಂತ ಬಂದೀನಿ. ಅವ್ನು ಹೆಂಗೆ ಏನ ಅಂತ ನನಗೆ ಗೊತ್ತಾಗ. ನಿಮಗೆ ನಾ ಹೇಳಿ ಅರ್ಥ ಆಗೋದಿಲ್ಲ, ಪರಿಸ್ಥಿತಿ ಬಂದಾಗ ಗೊತ್ತಾಗೈತಿ. ಅಯ್ಯೋ ಅದು ಹೋಗ್ಲಿ ಬಿಡ್ರಿ, ನಾವೊಂದು ಇಂಪಾರ್ಟೆಂಟ್ ವಿಚಾರ ಮಾತಾಡ್ಬೇಕಿತ್ತು. ಅಮ್ಮು ಇವ ಅದೇನಂತಂದ್ರೆ ಈ ಮ್ಯಾಲಿನ ಮನೆ ಗೌಡ್ರದಾರಲ್ಲ ಅವ್ರದ್ದು ಒಂದು ಹಾಲಿನ ಡೈರಿ ಇತ್ತಲ್ಲ. ಹೌದ್ರಾ? ಯಾರು? ಅದು ಕರಿಗೌಡ್ರದೇನ? ಹ್ಞೂ ಹ್ಞೂ ಅಪ್ಪ ಅವ್ರದ್ದು. ಅವರು ಇವತ್ತು ಹೆಂಗೆ ಹೊಲಕ್ಕೆ ಹೊಂಟಿದ್ನೆ ಸಿಕ್ಕಿದ್ರು ಇಲ್ಲೇ ಮನೆ ಬಾಗಲ್ದಾಗ ದೂರ ಸೈತಲ್ಲ. ಅವ್ರಿಗೆ ಆಗ್ವಾತಂತ ಮೊದ್ಲಿನಂಗೆ ಯಾಕೋ ಆರೋಗ್ಯನ ಸರಿ ಇಲ್ಲ ಅಂತ ಅವ್ರದ್ದು ಪಾಪ. ಮಕ್ಕಳಂತೂ ಗೌರ್ಮೆಂಟ್ ನೌಕರಿ ಆದಾರ, ಹಿಂಗಾಗಿ ಯಾರ ಮಾಡೋರು ಸಿಕ್ಕರ ಚಲೋ ಆಕೈತಪ್ಪ ಹಾಲಿನ ಡೈರಿ ಏನತ್ತಿದ್ರು. ಹೌದಾ? ಒಂದು ಆಳು ಇಟ್ಟಿದ್ರಪ್ಪ ಒಟ್ಟು ಅವ್ರು ಇಟ್ಟಿದ್ರಂತ. ಆದ್ರೆ ನಾವು ಚಂದಾಗಿ ಮಾಡ್ಕೊಂಡು ಹೋಗವಲ್ಲಂತ ಒಬ್ಬ ನಂಬಿಕಸ್ತ ಬೇಕಾಗ ಬೇಕಾರೆಲ್ಲ ಅವ ಲಾಭ ಇಟ್ಕೊಂಡ್ರೆ ನಮ್ಗೆ ಒಟ್ಟು ಬಾಡಿಗೆ ಎಷ್ಟು ಕೊಟ್ರೆ ಸಾಕಪ್ಪ, ಬಂದ್ ಮಾಡಬಾರ್ದು ಅನ್ನೋ ಉದ್ದೇಶ ನಂದು. ಆದ್ರೆ ನಂಗೆ ನೀಗವಾತ ಅಂತ ಅನ್ನತಾರ. ಹೌದಾ? ಅದಕ್ಕೆ ನೀ ಮಾಡ್ತೀನ ಅಂತ ಕೇಳಿದ್ರು ಅವ್ರು. ನನಗೆ ಅವಾಗ ಏನು ಹೇಳ್ಬೇಕಂತ ಅರ್ಥ ಆಗಲಿಲ್ಲ, ಯಾಕಂದ್ರೆ ನನಗೂ ಹೊಲದ್ದು ಅದು ಇದು ಕೆಲಸ ಇರ್ತಾವೆ, ಯಾವಾಗ ಮಾಡ್ಬೇಕು ಅನ್ನಿಸ್ತು. ಅವ್ರೇನಂತಾರೆ ಬೆಳಗ್ಗೆ ಮುಂಜಾನೆ ಮತ್ತು ರಾತ್ರಿ ಎಟ್ಟಾದ್ರೂ ಕೆಲಸಪ್ಪ ನೋಡಿ ವಿಚಾರ ಮಾಡಿ ಏನಿತ್ತು ಹೇಳಂತಂದಾರೆ. ಏನು ಮಾಡ್ಲಿವ? ಅಲ್ಲ ಮಾಮ ನಾ ಹಿಂಗಂತ ಅಂತೀವಿ ಹೆಂಡ್ತಿ ಹೋಗ್ಬೇಡ ತಪ್ಪೇನೈತಿ ಅಂತ. ಏನೋ ನನ್ನ ಹೆಂಡ್ತಿ ಬರೀ ದುಡಿ ಅಂತ ಗಂಟೆ ಬಿದ್ದಂತ ಅನ್ಕೊಂಡಿದ್ದಿ. ಮತ್ತೆ ಈಗ ಹೊಲದ ಆದಾಯ ನಮ್ಗೆ ಹೆಂಗೆ ಪೀಕ್ ಬಂದಾಗ ಅದನ್ನು ಮಾರಿ ಮಾರ್ಕೆಟಿಗೆ ಅದನ್ನು ಒಗೆದು ಆಮೇಲೆ ನಮಗೆ ಅದ್ರದ್ದು ಲಾಭ. ಆದ್ರೆ ಹಾಲಿನ ಡೈರಿ ದಿನ ಬರ್ತೈತೆ ಮಾಮ, ಎದಕ್ಕಾರ ಹಾಕ್ತಾವು. ನಿನಗೆ ಆಗಲಿಲ್ಲ ಅಂತಂದ್ರೆ ನಾನು ಇದು ನಡೆಸ್ತೀನಿ. ನೀ ನಡೆಸ್ತೀಯಾ? ಒಬ್ಬಕ್ಕಿನ ಏನು ಬಿಡಂಗಿಲ್ಲಪ್ಪ, ಬೇಕಾದ್ರೆ ನಾನು ಹೋಗ್ತೀನಿ. ನಾನು ಏನು ಮಾಡ್ತಿರ್ತೇನೆ ಮನ್ಯಾಗ ನಡೆಸ್ತೀನಿ. ಹೇಳ್ಬಿಡು, ನಾವು ಮಾಡ್ಕೋತೀವಂತ ಬೇಕಾದ್ರೆ ಹೇಳು, ನಾನು ಮಾತಾಡ್ತೇನೆ. ಅವ ನೀ ಹೆಂಗಂತೀವಿ? ಅಯ್ಯೋ ನಡೆಸೋದೇನಿಲ್ಲಪ್ಪ, ಅಮ್ಮು ಅಷ್ಟು ದೊಡ್ಡ ಮನೆಯಾಗ ಬೆಳೆದ ಮಂದಿಕ್ಕಿ ಹಾಲಿನ ಡೈರಿ ಅವರಪ್ಪ ಏನು ಅನ್ಕೊಂಡಿದ್ದ ಅಂತ ನನ್ನ ಚಿಂತೆ. ಗಿರಿಜಿ ಅವರಪ್ಪ ಏನು ಅನ್ಕೋತಾಗ್ಲಿ? ನೀ ಯಾ ನಮ್ಮನೆ ಚಿಂತೆ ಮಾಡಿದ್ರೆ ಜೀವನದಾಗ ಮುಂದೆ ಬರೋಕೆ ಆಗಂಗಿಲ್ಲ. ಈಗ ಅಮ್ಮು ಈ ಮನೆ ಸೊಸಿ, ಅಕ್ಕಿ ಮಾಡ್ಕೊಂಡು ಹೋಗಿ ಎಲ್ಲ ಅಕ್ಕಿ ಜವಾಬ್ದಾರಿನ ಅಕ್ಕಿ ಮಾಡ್ಕೊಂಡು ಹೋಗ್ಬೇಕು, ನೀಗಿಸ್ಕೊಂಡು ಹೋಗ್ಬೇಕು ಹಿಂಗೆ ಪ್ರತಿಯೊಂದು. ಅದೇನು ಅಷ್ಟೇ ಕೆಲಸ ಇಲ್ಲಿ ಹಾಲಿನ ಡೈರಿ ಇದು ಮಾಡ್ದಂದ್ರೆ ಅಲ್ವಾ? ಅಕ್ಕಿ ಡಾಕ್ಟರ್ಗೆ ಓದ್ಬೇಕಂದಕ್ಕೆ ಶಾಂತಕ. ಯಾಕೋ ನನ್ನ ಮನಸ್ಸಿಗೆ ಇದು ಸರಿ ಬರತ್ತಿಲ್ಲ ಬಿಡ. ಅಮ್ಮ ನಿನಗೇನು ಸರಿ ಬರತ್ತಿಲ್ಲ? ನೋಡು, ಹಾಲಿನ ಡೈರಿ ಅಂತಂದ್ರೆ ಸಣ್ಣದಲ್ಲ. ನಮ್ಮ ಈ ಊರಾಗಿರುವ 2 ಹಾಲಿನ ಡೈರಿ ಅದ್ರಾಗ ಚಲೋ ನಡೀತಿರ್ತದೆ. ಆಲ್ಮೋಸ್ಟ್ ಈ ಊರನವರೆಲ್ಲ ಹಾಲು ಅಲ್ಲೇ ಹಾಕ್ತಾರೆ. ನೋಡು, ನನಗೇನೂ ಇಲ್ಲ, ನಾನು ಲೆಕ್ಕ ಬರ್ಕೋದು, ಅದು ಫ್ಯಾಟ್ ಅಳತಿ ಮಾಡೋದು ಎಲ್ಲ ಮಾಡ್ತೀನಿ. ಅಜ್ಜ ಇರ್ತಾನೆ ನನ್ನ ಜೊತೆ. ಹ್ಞೂ, ನಾನು ಹಾಲಿಗೆ ಕ್ಯಾನಿಗೆ ಹಾಕೋದು, ಮಂದಿ ಎಲ್ಲ ಸಂಭಾಳಿಸೋದು ನಾನು ಮಾಡ್ತೇನೆ ತಗೋ. ನೀನು ಫ್ಯಾಟ್ ಇದು ಮಾಡೋದು, ಅದ್ರ ಕಾರ್ಡ್ ತಗೋದು ಅದು ನೀ ಮಾಡು. ಆಯ್ತಲ್ಲ ಮತ್ತಿನ್ನೇನ? ನಾನು ಬಿಡು ಇದ್ದಾಗ ಬರ್ತೀನಂತ. ಹಾಂ, ಹಂಗಾರೆ ಮಾತಾಡೋಣ ಅವ್ರ ಜೊತೆ. ಹೆಂಗೆ ಏನ್ರಿ ಬಾಡಿಗೆ ಕೊಡ್ಬೇಕು ಹೆಂಗೆ ಕೇಳೋಣ. ಅದ್ರೊಳಗೆ ಏನೈತೆ ಮಾಮ, ಮಾತಾಡ. ಒಂದು ಕೆಲಸ ಮಾಡು, ಇವತ್ತು ಸಂಜಿಕೆ ಹೋಗಿ ಇವತ್ತು ಸಂಜಿಕೆ ಹೋಗಿ ಅವ್ರ ಜೊತೆ ಮಾತಾಡ, ಏನಿತ್ತು ಕೇಳಿ ಮುಂದಿನ ಮಾಡೋಣಂತ. ಹೌದಾ? ಸರಿ ಅವ ಆತಪ್ಪ, ಆತ ಮಗನೇ. ನೀವು ಹೌದು ಇಲ್ಲ ಆಗಕ್ಕೆ ಇಷ್ಟು ಪ್ರಯತ್ನ ಪಡ್ತೀರ ಅಂತಂದ್ಮೇಲೆ ನಾ ಯಾಕೆ ನಿಮ್ಮನ್ನು ಹಿಂದಕ್ಬೇಕು? ಅದೇನೋ ರೇಷ್ಮೆ ಹಾಕ್ತೇನೆ ಅಂತ ಹೊಲ್ದಾಗ ಅಂತಂದ್ರಿ, ಸುಮ್ಮನೆ ಆದ್ರಿ ಏನಾಗ್ತದೆ? ಏಮ್ಮ ಅದನ್ನು ಮಾಡ್ಬೇಕು, ಅದನ್ನು ಕೇಳಾಡ್ ಬಂದೀವಿ. ಪಂಚಾಯತಿಗೆ ಹೋಗಿ ಸಬ್ಸಿಡಿ ಸಾಲ ಕೊಡ್ತಾರಂತ 50,000 ರೂಪಾಯಿ. ಆದರೆ 50,000 ರೂಪಾಯಿದಾಗ ಅದು ಆಗೋದಿಲ್ಲ. ಈಗ ಹಾಲಿನ ಡೈರಿ ಒಂದು ಸ್ವಲ್ಪ ಹಾಕಿದ್ದು ಅಂತಂದ್ರೆ, ಒಂದು ಸ್ವಲ್ಪ ರೊಕ್ಕ ಕಡ್ದು ಅಂತಂದ್ರೆ ಅದನ್ನು ಚಾಲೂ ಮಾಡಿದ್ರೆ ಆತಂದು ನಂದು. ನೀನಂತಿ ಮಾಮ? ಆಯ್ತಮ್ಮ, ನೀ ಹೇಳ್ದಂಗೆ ಮಾಡು. ನೋಡುವ, ನಮ್ಮಮ್ಮ ದೊಡ್ಡ ಮನೆಯಿಂದ ಬಂದೈತಿ. ಗಂಡ ಮನೆಗೆ ಎಷ್ಟು ಚಂದ ಹೊಂದ್ಕೊಂಡು ಬಾಳೆ ಮಾಡಿ ಗಂಡ ಮುಂದೆ ಹೋಗ್ಬೇಕು ಅಂತ ಎಷ್ಟು ಆಸೆ ಪಡತ್ತಾಳ.
ಆದ್ರೆ ನಮ್ಮ ಮನ್ಯಾಗ ಒಂದೈತೆ ಇವ ಗಂಡನ ಬರೀ ಖರ್ಚು ಮಾಡಿಸೋದು, ಬ್ಯೂಟಿ ಪಾರ್ಲರಿಗೆ ಅಂತ ಹೋಗೋದು, ಮುಖ ತಿಕ್ಕಿಸ್ಕೋದು, ರೊಕ್ಕ ಹಾಕೋದು. ಏನಕ್ರ ಮುಂದಿನ ಚಿಂತೆ ಐತೋ ಇಲ್ಲೋ ದೇವ್ರಿಗೆ ಗೊತ್ತು ನೋಡ್ಲಿ ಗಿರಿಜಿ. ಈಗ ಮದುವೆಗಾರ ಸಣ್ಣ ವಯಸ್ಸು ಸಣ್ಣ ಬುದ್ಧಿ ಹಾಕಿ ಹಸದ ತಂಬಾಳೆ ಬಿಸಿ ತಮಗ ಹಾಕ್ತಂದ್ರಿ ಯಾಕೆ ಮಾಡ್ತಾರೆ? ನೀ ಯಾಕೆ ತಲೆ ಕೆಡ್ಸ್ಕೊತಿ? ನಡಿ ನಡಿ ಒಳಗೆ ನಾಷ್ಟ ಮಾಡುವಂತಿ ಬಾ. ಎಲ್ಲರೂ ಒಂದು ವಿಡಿಯೋ ನೋಡಿ ಇನ್ನೊಂದು ಎಪಿಸೋಡ್ ಹಾಕ್ರಿ ಅಂತ ಕೇಳ್ತೀರಿ. ಒಂದೊಂದು ಸಲ ಆಗಿರಂಗಿಲ್ಲ ವಿಡಿಯೋ ಮಾಡೋಕ್ಕೆ, ಒಂದೊಂದು ಸಲ ಆಗಿರ್ತೈತಿ. 2 ವಿಡಿಯೋ ಮಾಡಿ ಹಾಕಿರ್ತೀನಿ. ನಿಮಗೋಸ್ಕರ ನಾನು ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ನೋಡಿರಿ, ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ಗೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ನನಗೆ ಈ ದೇವ್ರದ್ದು ಸ್ಟೋರಿ ಆ ಥರ ಅಂದರೆ ನನಗೆ ಭಾಳ ಇಷ್ಟ. ನನಗೆ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಆದರೆ ನಂಗೆ ಸ್ಟೋರಿ ಚಂದನ್ನು ಯಾವುದು ನನ್ನ ತಲೆಗೆ ಹೊಳೆದಿರಲಿಲ್ಲ, ಸಿಕ್ಕಿರಲಿಲ್ಲ. ಹೀಗಾಗಿ ಸುಮ್ಮನೆ ಇದ್ದೆ. ಆಮೇಲೆ ನನಗೀಗ 2 ವಿಡಿಯೋ ಮಾಡೋಕೆ ಆಗ್ತಿರೋದು, ಇನ್ನೊಂದು ವಿಡಿಯೋ ಆಗ್ತಿತ್ತೋ ಇಲ್ಲೋ ಅಂತ ವಿಚಾರ ಮಾಡತ್ತಿದ್ದೆ. ಅದಕ್ಕೋಸ್ಕರ ಒಂದು ದೇವ್ರದ್ದು ಸ್ಟೋರಿ ಮಾಡ್ಬೇಕಂತ ಭಾಳ ಚಂದ ಸ್ಟೋರಿ, ದುರ್ಗಾದೇವಿ ಮಹಿಮೆ ಅಂಥೇಳಿ ನಾಳಿಂದ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಆದ್ರೆ ಇದೇ ಚಾನಲ್ ಒಳಗನೆ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಸರ್ ಅದಕ್ಕೊಂದು ಬೇರೆ ಚಾನಲ್ ಮಾಡಿದ್ರ ಅಂತ ಅಂದ್ಕೊಳತೀನಿ. ಒಟ್ಟಿನಲ್ಲಿ ನಾಳೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ದುರ್ಗಾದೇವಿ ಮಹಿಮೆ ಅಂಥೇಳಿ ದೇವದ ಸ್ಟೋರಿ, ದೇವರ ಮಹಿಮೆ ಇರ್ತೈತಿ. ನೋಡಿರಿ, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ.